ಆಡಿ ಕಾರು ಬೈಕ್ ಸ್ಟಂಟ್ ರೀಲ್ಸ್ ಘೋರ ದುರಂತ. ಬಿಜೆಪಿ ಮುಖಂಡನ ಪುತ್ರ ಬಲಿ. ರೀಲ್ಸ್ ಹುಚ್ಚಾಟಕ್ಕೆ ಬಿದ್ದು ಬಿಜೆಪಿ ಮುಖಂಡನ ಪುತ್ರ ಸಾವನ್ನಪ್ಪಿರುವ ದಾರುಣ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಸ್ಟಂಟ್ ಮತ್ತು ಕ್ರ್ಯಾಶ್ ರೀಲ್ಸ್ ಮಾಡುತ್ತಿದ್ದಾಗ ಅಪಘಾತ ಸಂಭವಿಸಿದ್ದು, ಘಟನೆಯಲ್ಲಿ ಬಿಜೆಪಿ ಮುಖಂಡನ ಪುತ್ರ ನಮೀಶ್ ಸಂಗಳದ್ ಮೃತಪಟ್ಟಿದ್ದಾನೆ. ಹುಬ್ಬಳ್ಳಿಯ ಲಕ್ಷ್ಮೀನಗರದ ನಿವಾಸಿಯಾಗಿರುವ ನಮೀಶ್ ಸಂಗಳದ್ ಮೈಸೂರಿನಲ್ಲಿ 9ನೇ ತರಗತಿ ಓದುತ್ತಿದ್ದ. ಆದರೆ ಯುಗಾದಿ ಹಬ್ಬಕ್ಕೆಂದು ಹುಬ್ಬಳ್ಳಿಗೆ ಬಂದಿದ್ದು, ಈ ವೇಳೆ ಅಪಾಯಕಾರಿ ರೀಲ್ಸ್ ಮಾಡಲು ಹೋಗಿ ದುರಂತ ಸಾವು ಕಂಡಿದ್ದಾನೆ. ಇದರಿಂದ ಯುಗಾದಿ ಹಬ್ಬದ ಸಂಭ್ರಮದಲ್ಲಿದ್ದ ಮನೆಯಲ್ಲಿ ಸೂತಕದ ಛಾಯೆ ಆವರಿಸಿದೆ. ಯುಗಾದಿ ಹಬ್ಬಕ್ಕೆಂದು ಊರಿಗೆ ಬಂದಿದ್ದ ನಮೀಶ್ ಸಂಗಳದ್ ರೀಲ್ಸ್ ಮಾಡಲೆಂದು ಗೆಳೆಯರೊಂದಿಗೆ ಸೇಜವಾಡ್ಕರ್ ಪ್ಲಾಟ್ಗೆ ತೆರಳಿದ್ದರು. ವೇಗವಾಗಿ ವಾಹನ ಚಲಾಯಿಸುವ ರೀಲ್ಸ್ ಮಾಡಲು ಪ್ಲಾನ್ ಮಾಡಿದ್ದರು. ಅದರಂತೆ ಓರ್ವ ಅಪ್ರಾಪ್ತ ಬಾಲಕ ಆಡಿ ಕಾರು ಓಡಿಸುತ್ತಿದ್ದರೆ, ಇನ್ನೊಂದೆಡೆ ಮೃತ ನಮೀಶ್ ಸಂಗಳದ್ ಬೈಕ್ನಲ್ಲಿದ್ದು ಸ್ಟಂಟ್ ಮತ್ತು ಕ್ರ್ಯಾಶ್ ರೀಲ್ಸ್ ಮಾಡುತ್ತಿದ್ದಾಗ ಕಾರು ವೇಗವಾಗಿ ಬಂದು ನಿಯಂತ್ರಣ ತಪ್ಪಿ ನಮೀಶ್ ಸಂಗಳದ್ ಇದ್ದ ಬೈಕಿಗೆ ಗುದ್ದಿದೆ. ಪರಿಣಾಮ ಬಿಜೆಪಿ ಮುಖಂಡನ ಪುತ್ರ 15 ವರ್ಷದ ನಮೀಶ್ ಸಂಗಳದ್ ಸಾವನ್ನಪ್ಪಿದ್ದಾನೆ. ಇನ್ನು ವಿಷಯ ತಿಳಿಯುತ್ತಿದ್ದಂತೆಯೇ ಸ್ಥಳಕ್ಕೆ ವಿದ್ಯಾನಗರ ಪೊಲೀಸ್ ಠಾಣೆ ಪೊಲೀಸರು, ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂಬಂಧ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಅಪಘಾತ ಮಾಡಿರುವ ಅಪ್ರಾಪ್ತ ಬಾಲಕನನ್ನು ವಿಚಾರಣೆಗೊಳಪಡಿಸಿದ್ದಾರೆ. ಯುಗಾದಿ ಹಬ್ಬಕ್ಕೆಂದು ಮೈಸೂರಿನಿಂದ ಹುಬ್ಬಳ್ಳಿಗೆ ಬಂದು ದುರಂತ ಸಾವು ಕಂಡಿದ್ದು ಎಲ್ಲರನ್ನೂ ಧೃತಿಗೆಡಿಸಿದೆ. ಮಗನ ಅಕಾಲಿಕ ಮರಣದ ಸುದ್ದಿ ಕೇಳಿ ತಂದೆ ವೀರೇಶ್ ಸಂಗಳದ್ ಹಾಗೂ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮಧ್ಯಾಹ್ನ ಸುಮಾರು 4 ಗಂಟೆ ಸುಮಾರಲ್ಲಿ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಘಟನೆ ನಡೆದಿದೆ. ಅದರಲ್ಲಿ ಬೈಕ್ ಮತ್ತು ಕಾರ್ ನಡುವೆ ರೀಲ್ಸ್ ಮಾಡುವಂಥ ಒಂದು ಉದ್ದೇಶಕ್ಕಾಗಿ ಎಲ್ಲ ಪರಿಚಯಸ್ಥ ಹುಡುಗರು, ಎಲ್ಲ ಮೈನರ್ಸ್ ಇರುವಂಥವ್ರು, ಅವರುಗಳು ರೀಲ್ಸ್ ಮಾಡುವಂಥ ಸಂದರ್ಭದಲ್ಲಿ ಅಪಘಾತ ಆಗಿ ಅದರಲ್ಲಿ ಬೈಕ್ನಲ್ಲಿದ್ದಂಥ ವ್ಯಕ್ತಿ ಏನು ನಮೀಶ್ ಅಂತ, ಕೇವಲ 15 ವರ್ಷ ಹುಡುಗ, 9ನೇ ಕ್ಲಾಸು ಈಗಷ್ಟೇ ಮುಗಿಸಿದ್ದಾನೆ. ಮೈಸೂರಲ್ಲಿ ಯುಗಾದಿ ಹಬ್ಬಕ್ಕೆ ಅಂತ ಬಂದಿದ್ದಂತೆ. ಆ ಸಂದರ್ಭದಲ್ಲಿ ಅವನು ಮತ್ತು ಅವರ ಅಕ್ಕಪಕ್ಕದ ಮನೆಯವರೇ ಎಲ್ಲ ಪರಿಚಯದವರು. ಔಡಿ ಕಾರ್ ಇದೆ ಅಂತೆ. ಆ ಕಾರ್ನಲ್ಲಿದ್ದಂಥವನು ಬೈಕಲ್ಲಿ ಒಂದು ಕಡೆಯಿಂದ ಬರೋದು, ಕಾರಲ್ಲಿ ಒಂದು ಕಡೆಯಿಂದ ಬರೋದು, ಅದನ್ನು ಬ್ರೇಕ್ ಆಗಿಬಿಟ್ಟು ಸ್ವಲ್ಪ ಆ್ಯಕ್ಷನ್ ಕ್ರಿಯೇಟ್ ಮಾಡುವಂಥದ್ದು. ಈ ಥರದ್ದು ಒಂದು ಸೇಜವಾಡ್ಕರ್ ಅಂತ ಒಬ್ರದ್ದು ಲೇಔಟ್, ಹೊಸ ಲೇಔಟ್ ಅದು, ಅಲ್ಲಿ ಈ ಒಂದು ಘಟನೆ ನಡೆದಿದೆ. ಅದರಲ್ಲಿ ಸ್ಥಳದಲ್ಲೇ ಇನ್ನು ನಮೀಶ್ ಇದ್ದಾನೆ, ಅವನು ಮೃತ ಹೊಂದಿರುವಂಥದ್ದು ನಮಗೆ ತಿಳಿದು ಬಂದಿದೆ. ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟು. ಯಾಕಂದರೆ ನಾವು ರಿಪೀಟೆಡ್ ಆಗಿ ಈ ರೀಲ್ಸ್ ಮಾಡೋವಂಥವ್ರಿಗೆ ಸಾಕಷ್ಟು ತಿಳುವಳಿಕೆ ಹೇಳುವಂಥದ್ದು, ಜಾಗೃತಿ ಮೂಡಿಸುವಂಥ ಕೆಲಸ ಮಾಡುವಂಥದ್ದು, ಯಾರ್ಯಾರು ಈ ಥರ ಮಾಡ್ತಾ ಇದ್ದಾರೆ, ಅದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾರೆ ಅಂತ ಐಡೆಂಟಿಫೈ ಮಾಡಿ ಕೇಸಸ್ ಮಾಡುವಂಥದ್ದು, ಇಷ್ಟೆಲ್ಲ ಆದಾಗ್ಯೂ ಕೂಡ ಈ ಥರ ಒಂದು ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟು ನಡೆದಿದೆ. ಮೃತನ ಸಂಬಂಧಿಕರು ಅವರೆಲ್ಲ ಭಾಳ ಒಳ್ಳೆಯ ಕುಟುಂಬದವರು. ಮತ್ತು ಪೋಷಕರು ಯಾರಿಗೂ ಅಷ್ಟು ಅಂದಾಜಿರಲಿಕ್ಕಿಲ್ಲ ಇವರೇನು ಮಾಡ್ತಾ ಇದ್ದಾರೆ ಅನ್ನೋಂಥದ್ದು. ಅದು ಇನ್ಸಿಡೆಂಟ್ ಇರ್ಬೋದು ಅಥವಾ ಇನ್ಸಿಡೆಂಟ್ ಬಿಫೋರ್ ಮಾಡಿರುವಂಥ ವಿಡಿಯೋಗಳು ನಮಗೆ ಸುಮಾರು ಸಿಕ್ಕಿದೆ. ನಾನು ಮತ್ತೊಮ್ಮೆ ಈ ಮುಖಾಂತರ ಎಲ್ಲ ಸಾರ್ವಜನಿಕರಿಗೆ ಅಪೀಲ್ ಮಾಡುವಂಥದ್ದು, ಅಪ್ರಾಪ್ತ ವಯಸ್ಸಿನ ಮಕ್ಕಳಿಗೆ ಗಾಡಿಯನ್ನು ಕೊಡುವಂಥ ಕೆಲಸ ಮಾಡಬೇಡಿ. ಅದು 2 ವೀಲರ್ ಇರಲಿ, 4 ವೀಲರ್ ಇರಲಿ, ಯಾವುದೇ